ಲಕ್ಕುಂಡಿಯಲ್ಲಿ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಲಕ್ಕುಂಡಿ ತೋಟದ ಮನೆಯ ಗೋಡೆಗಳಲ್ಲಿ ಪ್ರಾಚ್ಯ ವಸ್ತು ಪತ್ತೆಯಾಗಿದೆ. ವಾಸ್ತುಶಿಲ್ಪ ಶಿಲೆಗಳನ್ನೇ ಬಳಸಿ ಮನೆ ನಿರ್ಮಿಸಿದಂತ ನಿವಾಸಿಗಳು ನೋಡಿ, ಲಕ್ಕುಂಡಿಯಲ್ಲಿ ಅನೇಕ ಪ್ರಾಚ್ಯ ವಸ್ತುಗಳು ಪತ್ತೆಯಾಗ್ತಾ ಇವೆ. ಅದರಲ್ಲಿ ಈಗ ವಾಸ್ತುಶಿಲ್ಪ ಶಿಲೆಗಳನ್ನೇ ಬಳಸಿಕೊಂಡು ಮನೆ ನಿರ್ಮಿಸಿದಂತ ನಿವಾಸಿಗಳು, ಜೊತೆಗೆ ತೋಟದ ಬಾವಿ ಕಟ್ಟೆಗೂ ಕೂಡ ಐತಿಹಾಸಿಕ ಶಿಲೆಗಳ ಬಳಕೆ ಆಗಿದೆ. ಬಾವಿಯ ಗೋಡೆಗಳಲ್ಲಿಯೂ ಐತಿಹಾಸಿಕ ಶಿಲ್ಪಗಳು ಪತ್ತೆಯಾಗಿವೆ. ತೋಟದ ಮನೆ ಗೋಡೆಯಲ್ಲಿ ದ್ವಾರಪಾಲಕ, ಅಲಂಕಾರಿಕ ಶಿಲೆ, ದಾನ ಶಿಲೆ ಪತ್ತೆಯಾಗಿವೆ. ಬಾವಿಯಲ್ಲಿ ಸರಸ್ವತಿ ಶಿಲ್ಪಕಲೆಗಳು ಕೂಡ ಪತ್ತೆಯಾಗಿವೆ. ಇವುಗಳು ಹೊಯ್ಸಳರ ಕಾಲದ ಶಿಲ್ಪಕಲೆಗಳು ಎಂಬ ಮಾಹಿತಿ ಲಭ್ಯವಾಗಿದೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಪುರಾತತ್ವ ಇಲಾಖೆ ಏನ್ ಮಾಹಿತಿ ಕೊಡುತ್ತೆ ಮುಂದಿನ ದಿನಗಳಲ್ಲಿ ನೋಡ್ಬೇಕಿದೆ. ಅನೇಕ ಶಿಲೆಗಳು ಪತ್ತೆಯಾಗಿದ್ದಾವೆ, ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಶಿಲೆಗಳನ್ನೇ ಬಳಸಿ ಮನೆ ನಿರ್ಮಾಣ ಮಾಡಲಾಗಿದೆ. ಉತ್ಖನನ ಪ್ರಕ್ರಿಯೆ ಸಂದರ್ಭದಲ್ಲಿ ಅನೇಕ ಪ್ರಾಚ್ಯ ವಸ್ತುಗಳು ಪತ್ತೆಯಾಗ್ತಾ ಇವೆ. ಲಕ್ಕುಂಡಿ ತೋಟದ ಮನೆಯ ಗೋಡೆಯಲ್ಲಿ ಸಿಕ್ಕಿರುವಂತ ಆ ಶಿಲ್ಪ ಕಲೆಗಳಿರುವಂತ ಈ ಶಿಲೆಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅಂದ್ರೆ ಅಲ್ಲಿ ಶಿಲೆಗಳನ್ನೇ ಬಳಸಿ ಗೋಡೆಯನ್ನ ನಿರ್ಮಾಣ ಮಾಡಲಾಗಿದೆ. ಅಂದ್ರೆ ಅಷ್ಟೊಂದು ದೊಡ್ಡ ಐತಿಹಾಸಿಕ ತಾಣ ಇದು ಲಕ್ಕುಂಡಿ. ಹೀಗಾಗಿನೇ ಈಗ ಉತ್ಖನನ ಪ್ರಕ್ರಿಯೆ ನಡೀತಾ ಇರೋದು 9ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಏನೆಲ್ಲ ಸಿಗಬಹುದು ಅದು ಕೂಡ ಕುತೂಹಲ ಇದೆ. ಸದ್ಯಕ್ಕೆ ಈಗ ದೀಪಗಳು ಸಿಕ್ಕಿವೆ, ಜೊತೆಗೆ ಲೋಹದ ಉಂಡೆ ಸಿಕ್ಕಿದೆ, ಶಿಲ್ಪ ಕಲೆಗಳಿರುವಂಥ ಶಿಲೆಗಳು ಸಿಕ್ಕಿದಾವೆ. ಇನ್ನು ಏನೆಲ್ಲ ಸಿಗಬಹುದು ಅಂದರೆ ಒಂದು ರೀತಿ ಇಲ್ಲಿ ಕೌತುಕದ ಗ್ರಾಮ ಆಗ್ಬಿಟ್ಟಿದೆ ಈ ಒಂದು ಲಕ್ಕುಂಡಿ. ಇವತ್ತು ಕೂಡ ಉತ್ಖನನ ಪ್ರಕ್ರಿಯೆ ನಡೆಯುತ್ತೆ, ನೋಡೋಣ ಇನ್ನೂ ಏನು ಸಿಗಬಹುದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮಹಾಂತೇಶ್. ಈಗ ಗೋಡೆ ಬಾವಿಯಲ್ಲೂ ಕೂಡ ಶಿಲ್ಪ ಕಲೆಗಳು ಉಳ್ಳಂತ ಶಿಲೆಗಳು ಪತ್ತೆಯಾಗಿದ್ದಾವೆ. ಇನ್ನು ಏನೇನ್ ಸಿಗಬಹುದು? ಸದ್ಯಕ್ಕೆ ಸಿಕ್ಕಿರುವಂತ ಈ ಶಿಲ್ಪಕಲೆಗಳು, ಶಿಲೆಗಳು ಹೊಯ್ಸಳರ ಕಾಲದ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಹೌದು ಸೌಖ್ಯ, ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ ಏನಿದೆ ಇದು ಇತಿಹಾಸ ಪ್ರಸಿದ್ಧ ಲಕ್ಕುಂಡಿ ಗ್ರಾಮ ಅಂತಾನೆ ಹೇಳ್ಬೋದು. ಅಂದ್ರೆ 101 ಬಾವಿ, 101 ದೇವಸ್ಥಾನಗಳು ಯಾವ ರೀತಿ ಆಗಿದಾವೆ ಅದೇ ರೀತಿ ಸಹಿತ ಊರಿನ ಅಕ್ಕಪಕ್ಕ ಇರ್ತಕ್ಕಂಥ ಜಮೀನುಗಳಲ್ಲಿ ಸಹಿತ ಆ ಬಾವಿಗಳಲ್ಲಿ ಸಹಿತ ಏನ್ ಮಾಡ್ತಾ ಇದ್ರು ಅಂದ್ರೆ ರಾಷ್ಟ್ರಕೂಟ ಅಥವಾ ಚಾಲುಕ್ಯರ ಕಾಲದಲ್ಲಿ ಗತಿಸಿ ಹೋದಂತ ಶಿಲ್ಪಕಲೆಗಳು ಅವಶೇಷಗಳನ್ನ ಬಳಸಿಕೊಂಡು ಆ ಒಂದು ಬಾವಿಯನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ಆ ರೀತಿಯಾದ ಶಿಲ್ಪಕಲೆಗಳನ್ನ ಅವ್ರಿಗೆ ಅರಿವೇ ಇಲ್ಲ ಇವು ಈ ರೀತಿ ಇರ್ತಕ್ಕಂಥವು ಅಂತಂದು ಆ ಗ್ರಾಮಸ್ಥರಿಗೆ ಆಗಿರ್ಬೋದು, ಜಮೀನಿನ ಮಾಲೀಕರಿಗೆ ಆಗಿರ್ಬೋದು, ಇವು ಅರಿವಿಲ್ಲದೆ ಆ ರೀತಿ ಅಂತ ಕಟ್ಟಿ ಕಳ್ಕೊಂಡು ಸುಮಾರು 300 ವರ್ಷಗಳ ಹಿಂದೆನೆ ನಮ್ಮ ಹಿರಿಯಕರೆಲ್ಲ 3-4 ತಲೆಮಾರುಗಳಿಂದಾನೇ ಇದನ್ನ ಕಟ್ಕೊಂತ ಬಂದಿದ್ದಾರೆ. ಇದನ್ನು ಹಾಗೆ ಇದೆ ಅಂತಂದು ಹೇಳ್ತಕ್ಕಂಥದ್ದು. ಸದ್ಯ ಅಲ್ಲಿ ಸಹಿತ ನಾಗರ ಮೂರ್ತಿಗಳು, 7 ಎಡೆ ಸರ್ಪದ ನಾಗರ ಮೂರ್ತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಇದು ಇಲ್ಲೇ ಎಲ್ಲೋ ಒಂದ್ ಕಡೆ ಈ ಬಂಗಾರ ಸಿಕ್ಕಿದ್ದಕ್ಕೂ ಅಲ್ಲೆಲ್ಲ ಇರ್ತಕ್ಕಂಥದ್ದಕ್ಕೂ ಒಂದೇನೋ ಕನೆಕ್ಟ್ ಆಗಿದೆ ಅಂತಂದ್ರೆ, ಅಂದ್ರೆ ಲಕ್ಕುಂಡಿ ಲೆಕ್ಕಿ ಗುಂಡೆ ಆಗಿರ್ತಕ್ಕಂಥದ್ದು, ಲಕ್ಷ್ಮಿ ಗುಂಡೆ ಆಗಿರ್ತಕ್ಕಂಥದ್ದು. ಈ ಲಕ್ಷ್ಮಿ ಗುಂಡಿಯಲ್ಲಿ ಎಷ್ಟು ಪ್ರಕರಣಗಳು ನಿಧಿ ಇರ್ತಕ್ಕಂಥದ್ದು. ಈ ನಿಧಿಯನ್ನ ಕಾಯ್ಲಿಕ್ಕೆ 7 ಎಡೆ ಸರ್ಪಗಳು ಕಾಯ್ತಾ ಇರ್ತವೆ ಅಂತಾನೆ ಹೇಳ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆ ಊರಿನ ಸುತ್ತಲೂ ಕಟ್ತಕ್ಕಂಥದ್ದು ಇನ್ನು ಹುಡುಕಾಡಿದ್ರೆ ಇನ್ನೂ ಹೆಚ್ಚಿನ ರೀತಿಯ ಅವಶೇಷಗಳು ಸಿಗ್ತವೆ ಅನ್ನೋದು ಸಹಿತ ಗ್ರಾಮಸ್ಥರು ಮಾಡ್ತಾಕಿರ್ತಕ್ಕಂಥದ್ದು ಮತ್ತು ಪಾರಂಪರಿಕ ಲಕ್ಕುಂಡಿಯ ಸದಸ್ಯರ ಮಾಡ್ತಾಕಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಹಾಂತೇಶ್ ಮಾಹಿತಿಗೆ.